ಇವತ್ತು ನಾವಿಲ್ಲಿ ಮಾತಾಡ್ತಾ ಇರೋ ಮ್ಯಾಟರ್ ಕೇಳಿದ್ರೆ ನಿಮಗೂ ಅನ್ಸುತ್ತೆ ಕರ್ನಾಟಕ ಪಾಲಿಟಿಕ್ಸ್ನಲ್ಲಿ ನಿಜವಾಗ್ಲೂ ಏನಾಗ್ತಿದೆ ಅಂತ. ಹೌದು, ಸದ್ಯಕ್ಕೆ ರಾಜ್ಯ ಬಿಜೆಪಿಯ ಒಳಗಡೆ ಒಂಥರ ಕೋಲ್ಡ್ ವಾರ್ ನಡೀತಾ ಇದೆ. ಆದರೆ ನಿನ್ನೆ ರಾತ್ರಿಯಿಂದ ಅದು ಜ್ವಾಲಾಮುಖಿಯಾಗಿ ಸ್ಫೋಟಗೊಂಡಿದೆ. ನೀವು ನಂಬಲ್ಲ, ಒಂದು ಕಡೆ RSS ಇವತ್ತು ಮಧ್ಯಾಹ್ನ ಸಭೆ ಕರೆಯುತ್ತೆ ಅಂತ ಗೊತ್ತಾಗ್ತಿದ್ದ ಹಾಗೆ ಬಿಜೆಪಿಯ ಘಟಾನುಘಟಿ ನಾಯಕರೆಲ್ಲ ಸದ್ದಿಲ್ಲದೆ ಏರ್ಪೋರ್ಟ್ನಿಂದ ಡೈರೆಕ್ಟಾಗಿ ಹೋಗಿ ಒಂದು ಸೀಕ್ರೆಟ್ ರೆಸಾರ್ಟ್ ಸೇರ್ಕೊಂಡಿದ್ದಾರೆ. ಮೊಬೈಲ್ ಸ್ವಿಚ್ ಆಫ್, ಯಾರಿಗೂ ಇನ್ಫಾರ್ಮೇಷನ್ ಇಲ್ಲ, ಫುಲ್ ಸೀಕ್ರೆಟ್ ಆಪರೇಷನ್. ಯಾರ್ಯಾರು ಹೋಗಿದ್ದಾರೆ ಗೊತ್ತಾ? ಮಾಜಿ CM ಬೊಮ್ಮಾಯಿ ಅವರು, R ಅಶೋಕ್ ಅವರು, CT ರವಿ, ಹೀಗೆ ದೊಡ್ಡ ಲಿಸ್ಟೇ ಇದೆ. ಇವರೆಲ್ಲ ನಿನ್ನೆ ರಾತ್ರಿ ರೆಸಾರ್ಟ್ನಲ್ಲಿ ಕೂತು ಮಾಡಿರೋ ಆ ಪ್ಲಾನ್ ಇದೆಯಲ್ಲ, ಅದು ಇಡೀ ಕರ್ನಾಟಕ ಬಿಜೆಪಿಯ ಚಿತ್ರಣವನ್ನೇ ಬದಲಾಯಿಸೋ ಹಾಗಿದೆ. ಈ ವಿಡಿಯೋದಲ್ಲಿ ನಾವು 3 ಇಂಟ್ರೆಸ್ಟಿಂಗ್ ಮ್ಯಾಟರ್ಸ್ ಬಗ್ಗೆ ಮಾತಾಡ್ತೀವಿ. ಒಂದು, ಆ ರೆಸಾರ್ಟ್ ಸಭೆಯಲ್ಲಿ ನಾಯಕರು ತಗೊಂಡಿರೋ ಆ ಒಂದು ಭೀಕರ ತೀರ್ಮಾನ ಏನು. 2, ದೆಹಲಿಯಿಂದ ರಾಜ್ಯಕ್ಕೆ ವಾಪಸ್ ಬರ್ತಿರೋ ಆ 3 ಪ್ರಮುಖ ಮುಖಗಳು ಯಾರು. ಮತ್ತೆ 3ನೇದು, ಇವತ್ತು ಮಧ್ಯಾಹ್ನ 3 ಗಂಟೆಗೆ RSS ಮಾಡ್ತಿರೋ ಹೈ ವೋಲ್ಟೇಜ್ ಮೀಟಿಂಗ್ನ ಅಸಲಿ ಕತೆ ಏನು. ವಿಷಯ ಮಾತ್ರ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಇಷ್ಟ ಆದರೆ ಈಗಲೇ ಒಂದು ಲೈಕ್ ಇರಲಿ. ಈ ಕತೆ ಶುರುವಾಗಿದ್ದು ಎಲ್ಲಿಂದ ಅಂದರೆ, ಮೊನ್ನೆ ನಡೆದ ವಿಧಾನ ಪರಿಷತ್ ಚುನಾವಣೆ ಇದೆಯಲ್ಲ, ಅಲ್ಲಿ ಅಡ್ಡ ಮತದಾನ ಅಂದರೆ ಕ್ರಾಸ್ ವೋಟಿಂಗ್ ಆಯಿತು. ಅಂದರೆ ಪಕ್ಷದ ಒಳಗಡೆನೆ ಕೆಲವರು ಕೈ ಕೊಟ್ಟರು. ಇದೊಂದು ಶಾಕ್. ಆದರೆ ಇದರ ಬೆನ್ನಲ್ಲೇ ಮಾಜಿ CM DV ಸದಾನಂದ ಗೌಡರದ್ದೇ ಎನ್ನಲಾದ ಒಂದು ಆಡಿಯೋ ಲೀಕ್ ಆಯಿತು. ಈ ಆಡಿಯೋ ಲೀಕ್ ಆಗ್ತಿದ್ದ ಹಾಗೆ ದಿಲ್ಲಿಯಲ್ಲಿರೋ ಹೈಕಮಾಂಡ್ ನಾಯಕರಿಗೆ ಫುಲ್ ಗರಂ ಆಯಿತು. ಏನಿದು, ಕರ್ನಾಟಕದಲ್ಲಿ ದಿನಕ್ಕೊಂದು ನಾಟಕ ಆಗ್ತಾ ಇದೆ, ಶಿಸ್ತು ಅನ್ನೋದೇ ಇಲ್ವಾ ಅಂತ ಹೈಕಮಾಂಡ್ ಸೀರಿಯಸ್ ಆಯಿತು. ಯಾವಾಗ ಹೈಕಮಾಂಡ್ ಮತ್ತು ಸಂಘದ ನಾಯಕರು ಕಣ್ಣು ಕೆಂಪು ಮಾಡಿದ್ರೋ, ಇತ್ತ ರಾಜ್ಯ ನಾಯಕರಿಗೆ ಮೈ ನಡುಕ ಶುರುವಾಯಿತು. ಏನೋ ಒಂದು ದೊಡ್ಡ ಆಪರೇಷನ್ ನಡೀತಿದೆ ಅನ್ನೋದು ಎಲ್ರಿಗೂ ಗ್ಯಾರಂಟಿ ಆಯಿತು. ಇಲ್ಲೇ ನೋಡಿ ಅಸಲಿ ಟ್ವಿಸ್ಟ್ ಇರೋದು. ಇವತ್ತು ಮಧ್ಯಾಹ್ನ RSS ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಕರೀತಿದೆ ಅಂತ ಈ ನಾಯಕರಿಗೆ ಗೊತ್ತಾಗಿದ್ದೇ ತಡ ಬಿಜೆಪಿಯ ಒಂದು ದೊಡ್ಡ ಬಣ ಫುಲ್ ಅಲರ್ಟ್ ಆಗಿಬಿಟ್ಟಿದೆ. ನಿನ್ನೆ ಸಂಜೆಯಿಂದಲೇ ಬೆಂಗಳೂರಿನ ಹೊರವಲಯದ ದೇವನಹಳ್ಳಿ ಹತ್ತಿರ ಇರೋ ಒಂದು ಪ್ರೈವೇಟ್ ರೆಸಾರ್ಟ್ಗೆ ಇವರೆಲ್ಲ ಶಿಫ್ಟ್ ಆಗಿದ್ದಾರೆ. ಕೆಲವರಂತೂ ದಿಲ್ಲಿಯಿಂದ ಫ್ಲೈಟ್ ಇಳಿದು ಮನೆಗೂ ಹೋಗದೆ, ಯಾರಿಗೂ ಫೋನ್ ಮಾಡದೆ ನೇರವಾಗಿ ರೆಸಾರ್ಟ್ಗೆ ಹೋಗಿ ಸೇರ್ಕೊಂಡಿದ್ದಾರೆ. ಅಂದರೆ ನೀವು ನಂಬಲೇಬೇಕು. ಯಾರ್ಯಾರಪ್ಪ ಇದ್ರು ಆ ಸಭೆಯಲ್ಲಿ ಅಂತ ನೋಡೋದಾದ್ರೆ, ಮಾಜಿ CM ಬಸವರಾಜ ಬೊಮ್ಮಾಯಿ, ಅಪೋಸಿಷನ್ ಲೀಡರ್ R ಅಶೋಕ್, ಹಿರಿಯ ನಾಯಕರಾದ CC ಪಾಟೀಲ್, ಸುನಿಲ್ ಕುಮಾರ್ ಕಾರ್ಕಳ ಮತ್ತು CT ರವಿ. ಇವರೆಲ್ಲ ಯಾರು? ಸದ್ಯದ ರಾಜ್ಯ ನಾಯಕತ್ವದ ಶೈಲಿ ಬಗ್ಗೆ ಅಸಮಾಧಾನ ಇರೋ ಸಮಾನ ಮನಸ್ಕ ನಾಯಕರು. ಇವರೆಲ್ಲ ನಿನ್ನೆ ರಾತ್ರಿ ಫುಲ್ ಮೀಟಿಂಗ್ ಮಾಡಿ ಒಂದು ಗಟ್ಟಿ ಡಿಸಿಷನ್ ತಗೊಂಡಿದ್ದಾರೆ. ಅದೇನೆಂದರೆ, ಇನ್ನು ನಾವು ಸುಮ್ಮನೆ ಕೂತ್ರೆ ಪಕ್ಷ ಸರ್ವನಾಶ ಆಗಿಬಿಡುತ್ತೆ. ಈಗಲೇ ನಾವು ಸಂಘದ ಮುಂದೆ, ಹೈಕಮಾಂಡ್ ಮುಂದೆ ಒಗ್ಗಟ್ಟಾಗಿ ನಿಲ್ಲಬೇಕು. ಒಬ್ರೊಬ್ಬರೇ ಹೋದರೆ ಬೆಲೆ ಸಿಗಲ್ಲ. ಎಲ್ಲರೂ ಒಟ್ಟಾಗಿ ನಿಂತು ಏಕಧ್ವನಿಯಲ್ಲಿ ನಾಯಕತ್ವ ಬದಲಾವಣೆ ಮಾಡಲೇಬೇಕು ಅಂತ ಬಿಗಿಪಟ್ಟು ಹಿಡಿಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಮುಂದ್ಗಡೆ ಇರೋದು 2028ರ ಎಲೆಕ್ಷನ್. ಈಗಲೇ ಏನಾದರೂ ದೊಡ್ಡ ಸರ್ಜರಿ ಮಾಡದಿದ್ರೆ ಕಮಲ ಪಾಳ್ಯಕ್ಕೆ ದೊಡ್ಡ ಡ್ಯಾಮೇಜ್ ಆಗುತ್ತೆ ಅನ್ನೋದು ಇವರ ವಾದ. ಅದ್ರ ಜೊತೆಗೆ ಆಯಾ ಕಟ್ಟಿನ ಸ್ಥಾನಗಳಿಗೆ ಹೊಸ ಮುಖಗಳನ್ನು ತರಬೇಕು ಅಂತ ಇವರು ಪ್ಲಾನ್ ರೆಡಿ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಏನಾಗ್ತಿದೆ ಅಂದರೆ, ಕೇಂದ್ರದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಮಾತುಗಳು ನಡೀತಾ ಇದೆ. ಇದನ್ನೇ ಕಾಯ್ತಾ ಇರೋ ಹೈಕಮಾಂಡ್ ದಿಲ್ಲಿಯಲ್ಲಿರೋ ಕರ್ನಾಟಕದ 3 ಪ್ರಮುಖ ನಾಯಕರನ್ನ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಕಳಿಸೋ ಲೆಕ್ಕಾಚಾರದಲ್ಲಿದೆ. ನಿನ್ನೆ ನಾವೊಂದು ರಿಪೋರ್ಟ್ ಕೊಟ್ಟಿದ್ವಿ, ನೆನಪಿದ್ಯಾ? ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇನ್ಮುಂದೆ ಬಿಜೆಪಿ JDS ಸಮನ್ವಯ ಸಮಿತಿಯ ಅಧ್ಯಕ್ಷರಾಗಿ ರಾಜ್ಯಕ್ಕೆ ಬರೋ ಸಾಧ್ಯತೆ ತುಂಬ ಇದೆ. ನಿನ್ನೆ ನಡೆದ ರೆಸಾರ್ಟ್ ರಾಜಕೀಯ ನೋಡಿದ್ರೆ ಈ ಸಾಧ್ಯತೆಗೆ ಮತ್ತಷ್ಟು ಪುಷ್ಟಿ ಸಿಗ್ತಾ ಇದೆ. ಜೋಶಿ ಅವರಷ್ಟೇ ಅಲ್ಲ, ಶೋಭಾ ಕರಂದ್ಲಾಜೆ ಅವರು ಮತ್ತು V ಸೋಮಣ್ಣ ಅವರನ್ನು ಕೂಡ ರಾಜ್ಯಕ್ಕೆ ಕಳಿಸಿ ಇಲ್ಲಿರೋ ಡ್ಯಾಮೇಜ್ ಕಂಟ್ರೋಲ್ ಮಾಡೋಕೆ ಹೈಕಮಾಂಡ್ ಗೇಮ್ ಪ್ಲಾನ್ ಮಾಡ್ತಾ ಇದೆ. ಈ 3ರಲ್ಲಿ ಯಾರಿಗೆ ಇಲ್ಲಿ ಕಮಾಂಡ್ ಸಿಗುತ್ತೆ ಅನ್ನೋದು ಸದ್ಯದ ಕುತೂಹಲ. ಇದೆಲ್ಲದರ ನಡುವೆ ಇವತ್ತು ಮಧ್ಯಾಹ್ನ 3 ಗಂಟೆಗೆ ನಡೀತಾ ಇರೋ RSS ಸಭೆ ಇದೆಯಲ್ಲ, ಇದು ಇವತ್ತಿನ ಬಿಗ್ಗೆಸ್ಟ್ ಹೈಲೈಟ್. ಯಾಕಂದರೆ ಈ ಸಭೆಯನ್ನು ಲೀಡ್ ಮಾಡ್ತಾ ಇರೋದು RSSನ ರಾಷ್ಟ್ರೀಯ ಸಹ ಕಾರ್ಯದರ್ಶಿ ಆಗಿರುವ ಹಿರಿಯರಾದ CR ಮುಕುಂದ್ ಅವರು. ಮೂಲಗಳ ಪ್ರಕಾರ CR ಮುಕುಂದ್ ಅವರು ಕರ್ನಾಟಕ ಬಿಜೆಪಿಯ ದಿನನಿತ್ಯದ ರಂಪಾಟ, ಅಡ್ಡ ಮತದಾನ, ಆಡಿಯೋ ಲೀಕ್ ಇವೆಲ್ಲವನ್ನ ನೋಡಿ ಸಖತ್ ಅಪ್ಸೆಟ್ ಆಗಿದ್ದಾರೆ. ಶಿಸ್ತಿನ ಪಕ್ಷ ಅಂತ ಕರೆಸ್ಕೊಳ್ಳೋ ಬಿಜೆಪಿಗೆ ಇಂಥ ಪರಿಸ್ಥಿತಿನ ಅಂತ
ಬೇಸರಗೊಂಡಿದ್ದಾರೆ. ಹಾಗಾಗಿಯೇ ಇವತ್ತು ಈ ಎಲ್ಲ ನಾಯಕರನ್ನ ಕರೆಸಿ 1 to 1 ಮಾತಾಡಿ ಎಲ್ಲರನ್ನೂ ರೈಟ್ ಟ್ರ್ಯಾಕಿಗೆ ತರೋದಕ್ಕೆ ಸಂಘ ಇವತ್ತು ದೊಡ್ಡ ಕ್ಲಾಸ್ ನೀಡೋ ಸಾಧ್ಯತೆ ಇದೆ. ಸೊ ಇದಿಷ್ಟು ಸದ್ಯಕ್ಕೆ ಕಮಲಪಾಳ್ಯದ ಒಳಗಡೆ ನಡೀತಾ ಇರೋ ಹೈ ವೋಲ್ಟೇಜ್ ಹೈ ಡ್ರಾಮಾ. ಒಂದು ಕಡೆ ನಾಯಕತ್ವ ಬದಲಾಗಬೇಕು ಅಂತ ರೆಸಾರ್ಟ್ನಲ್ಲಿ ರಹಸ್ಯ ಸಭೆ ಮಾಡಿರೋ ಲೀಡರ್ಸ್, ಇನ್ನೊಂದು ಕಡೆ ಇವತ್ತು ಮಧ್ಯಾಹ್ನ ಕ್ಲಾಸ್ ತಗೊಳ್ಳೋಕೆ ರೆಡಿಯಾಗಿರೋ RSS. ನಿಮ್ಗೇನನ್ಸುತ್ತೆ? ರಾಜ್ಯ BJPಯಲ್ಲಿ ನಾಯಕತ್ವ ಬದಲಾವಣೆ ಆಗಬೇಕಾ ಅಥವಾ ಈಗಿರೋರೇ ಮುಂದುವರಿಬೇಕಾ? ಪ್ರಹ್ಲಾದ್ ಜೋಶಿ ಅವರು ರಾಜ್ಯಕ್ಕೆ ಬಂದರೆ ಪರಿಸ್ಥಿತಿ ಸರಿಯಾಗತ್ತಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಮತ್ತೆ ವಾರ್ತೆ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ಅಪ್ಡೇಟ್ನೊಂದಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.